ಎಸ್, ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ವಲಯದಲ್ಲಿ ಬಿಕೆ ಎಂದು ಕರೆಯಲ್ಪಡುವಂತ ಪ್ರಶಾಂತ್ ಕಿಶೋರ್ ಬಿಹಾರದ ರಾಜಕೀಯದಲ್ಲಿ ಅನಿವಾರ್ಯ ವ್ಯಕ್ತಿಯಾಗಿದ್ರು. ಒಂದು ಕಾಲದಲ್ಲಿ ಭಾರತದ ಪ್ರಸಿದ್ಧ ರಾಜಕೀಯ ವಿಶ್ಲೇಷಕರಲ್ಲಿ ಮತ್ತು ತಂತ್ರಗಾರಿಕೆ ಹೂಡುವುದರಲ್ಲಿ ನಂಬರ್ 1 ಆಗಿದ್ದ ಪ್ರಶಾಂತ್ ಕಿಶೋರ್ ಕೇವಲ ಒಂದು ಸ್ಥಾನ ಗೆಲ್ಲಲು ಕೂಡ ಹೆಣದಾಟವನ್ನ ಮಾಡ್ತಾ ಇದ್ದಾರೆ. ಜನಸ್ವರಾಜ್ ಪಕ್ಷವನ್ನ ಸ್ಥಾಪಿಸುವ ಮೂಲಕ ಪೂರ್ಣಾವಧಿ ರಾಜಕಾರಣಿಯಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಳ್ಳಲು ಯತ್ನಿಸಿದಂತ ಪ್ರಶಾಂತ್ ಕಿಶೋರ್ ವಿಫಲರಾಗಿದ್ದಾರೆ. ಜನ್ ಸ್ವರಾಜ್ ಪಕ್ಷವು ಎಲ್ಲ 243 ಸ್ಥಾನಗಳಲ್ಲಿ ಕಣಕ್ಕಿಳಿಸುವುದಾಗಿ ಘೋಷಿಸಿತ್ತು. ಅದೇ ಆಗೋ ಕೆಲವು ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಹಿಂತೆಗೆದುಕೊಂಡ ಕಾರಣ ಅಥವಾ ಕಣದಿಂದ ನಿರ್ಗಮಿಸಿದ ಕಾರಣ ಪಕ್ಷವು ಅಂತಿಮವಾಗಿ 240 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು. ಅದೇ ಆಗೋ ಆರಂಭಿಕ ಮತ ಎಣಿಕೆಯ ಟ್ರೆಂಡ್ ಮತದಾರರು ಈ ಹೊಸ ಪಕ್ಷದ ಕಲ್ಪನೆಯನ್ನ ತಿರಸ್ಕರಿಸಿದ್ದಾರೆಯೇ ಎಂಬ ಪ್ರಶ್ನೆಗಳು ಇದೀಗ ಹುಟ್ಟು ಹಾಕುತ್ತಿವೆ. ಇನ್ನು ಜನಸ್ವರಾಜ್ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೋಗಿದೆ. ಜನಸ್ವರಾಜ್ ಹೊಸ ಪಕ್ಷವಾಗಿದ್ದು ಬಿಹಾರದಂತ ಸಂಕೀರ್ಣ ರಾಜಕೀಯವನ್ನ ಅರತಿದ ರಾಜ್ಯದಲ್ಲಿ ಸ್ಥಾಪಿತ ಪಕ್ಷಗಳಿಗೆ ಸವಾಲು ಹಾಕುತ್ತಿದೆ ಎಂಬುದನ್ನ ಗಮನಿಸುವುದು ಮುಖ್ಯ. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಜನಸ್ವರಾಜ್ ಪಕ್ಷದ ಕಾರ್ಯಕ್ಷಮತೆ ನಿರೀಕ್ಷೆಗಳನ್ನ ತಲುಪಿಲ್ಲ ಅಂತ ತೋರಿಸಿವೆ. ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷದ ಕಾರ್ಯಕ್ಷಮತೆ ಬಗ್ಗೆ ಉಚ್ಚ ಹೇಳಿಕೆಗಳನ್ನ ನೀಡಿದ್ರು. ಜನ್ ಸ್ವರಾಜ್ 140 ಸ್ಥಾನಗಳನ್ನ ಗೆದ್ರು, ಅದನ್ನ ಹಿನ್ನಡೆ ಎಂದು ಪರಿಗಣಿಸುವುದಾಗಿ ಅವರು ಹೇಳಿದ್ರು. ಪ್ರಶಾಂತ್ ಕಿಶೋರ್ ಔಪಚಾರಿಕವಾಗಿ ಜನ ಸ್ವರಾಜ್ 1 ವರ್ಷದ ಹಿಂದೆ ಪ್ರಾರಂಭಿಸಿದ್ರು. ಆದ್ರೆ ಅವರು 3 ವರ್ಷಗಳಿಗೂ ಹೆಚ್ಚು ಕಾಲ ಕ್ಷೇತ್ರದಲ್ಲಿದ್ದಾರೆ. ಸ್ಥಳೀಯ ಸಮುದಾಯಗಳೊಂದಿಗೆ ಸಂಪರ್ಕ ಸಾಧಿಸಲು ಅವರು ರಾಜ್ಯದಾದ್ಯಂತ ಪ್ರವಾಸ ಕೂಡ ಮಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರ ಪಕ್ಷವು ಸಾಂಪ್ರದಾಯಿಕ ಅಧಿಕಾರ ಸಮೀಕರಣಗಳನ್ನ ಅಡ್ಡಿಪಡಿಸಬಹುದೇ ಅಥವಾ NDA ಮತ್ತು ಇಂಡಿಯಾ ಬ್ಲಾಕ್ 2ರ ಮತಪಾಲನ್ನ ಕಡಿತಗೊಳಿಸಬಹುದೇ ಅಂತ ರಾಜಕೀಯ ವಿಶ್ಲೇಷಕರು ಗಮನಿಸ್ತಾ ಇದ್ದಾರೆ. ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಅವರ ಮ್ಯಾಜಿಕ್ ಏಕೆ ಕೆಲಸ ಮಾಡಲಿಲ್ಲ ಬಿಹಾರದಲ್ಲಿ ಅಂತ ನೋಡೋದಾದ್ರೆ, ಜನ್ ಸ್ವರಾಜ್ ಪ್ರಯೋಗವು ಸ್ಥಾಪಿತ ಜಾತಿ ಮತ್ತು ಧಾರ್ಮಿಕ ಸಮೀಕರಣಗಳನ್ನ ಹೊಂದಿರುವ ರಾಜ್ಯದಲ್ಲಿ ಸಿದ್ಧಾಂತ ಆಧಾರಿತ ಅಂದ್ರೆ ಗಾಂಧಿಯ ತತ್ವಶಾಸ್ತ್ರ, ಕೇಂದ್ರದಿಂದ ಮಧ್ಯಕ್ಕೆ ಎಡ ಮತ್ತು ವಿಷಯ ಆಧಾರಿತ ನಿಷೇಧಕ್ಕೆ ಮುಕ್ತ ವಿರೋಧ ಉದ್ಯೋಗ ರಾಜಕೀಯವನ್ನ ಜಾರಿಗೆ ತರುವ ಪ್ರಯತ್ನವಾಗಿತ್ತು. ಅದ್ಯಾಗೋ ಸಾಂಸ್ಥಿಕ ದೌರ್ಬಲ್ಯ, ಸೀಮಿತ ಗ್ರಾಮೀಣ ವ್ಯಾಪ್ತಿಯು ಮತ್ತು ಸ್ಥಾಪಿತ ಪಕ್ಷಗಳ ಒತ್ತಡದಿಂದಾಗಿ ಈ ಮ್ಯಾಜಿಕ್ ನಿರೀಕ್ಷೆಯಂತೆ ಕೆಲಸ ಮಾಡಲು ವಿಫಲವಾಯಿತು. ಇನ್ನು ಎರಡನೇದು, ಗ್ರಾಮೀಣ ಪ್ರದೇಶದಲ್ಲಿ ಅದಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿಲ್ಲ. ಬಿಹಾರದ ಬಹುಪಾಲು ಜನಸಂಖ್ಯೆಯು ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುತ್ತೆ. ಜನ ಸ್ವರಾಜ್ ವ್ಯಾಪ್ತಿಯು ಆ ಪ್ರದೇಶಗಳಲ್ಲಿ ಸೀಮಿತವಾಗಿತ್ತು. ಅನೇಕ ಗ್ರಾಮೀಣ ಮತದಾರರು ಪಕ್ಷದ ಚುನಾವಣೆ ಚಿಹ್ನೆ ಮತ್ತು ಅಭ್ಯರ್ಥಿಗಳನ್ನು ಕೂಡ ಗುರುತಿಸಲಿಲ್ಲ. ಇದು ತಳಮಟ್ಟದ ಮತ ವರ್ಗಾವಣೆಯನ್ನ ತಡೆಯಿತು. ಅವರ ಪಾದಯಾತ್ರೆ 3500 ಕಿಲೋಮೀಟರ್ ಹೊರತಾಗಿ ಕೂಡ ಸಾಂಪ್ರದಾಯಿಕ ಪಕ್ಷದ ರಚನೆಗಳಿಗೆ ಹೋಲಿಸಿದ್ರೆ ಜಾಗೃತಿ ಕಡಿಮೆ ಇತ್ತು. ಇದರ ಜೊತೆಗೇನೆ ದುರ್ಬಲ ಸಾಂಸ್ಥಿಕ ಪ್ರತಿಷ್ಠಾನ, ಯಾಕಂದ್ರೆ ಜನ್ ಸ್ವರಾಜ್ ಸಾಂಪ್ರದಾಯಿಕ ಪಕ್ಷದ ರಚನೆಗಿಂತ ಫೇಸ್ ಬ್ರ್ಯಾಂಡಿಂಗ್ ಅಂದ್ರೆ ಪ್ರಶಾಂತ್ ಕಿಶೋರ್ ಮತ್ತು ಪಾವತಿಸಿದ ಕಾರ್ಮಿಕರ ಜಾಲವನ್ನು ಹೆಚ್ಚು ಅವಲಂಬಿಸಿತು. ಇದು ಕಾರ್ಯಕರ್ತರಲ್ಲಿ ಅತೃಪ್ತಿಗೆ ಕಾರಣವಾಗಿತ್ತು. ಪಕ್ಷದ ಅನೇಕ ಅನುಭವಿ ಮತ್ತು ಸಂಸ್ಥಾಪಕ ಸದಸ್ಯರಿಗೆ ಟಿಕೆಟ್ ನಿರಾಕರಿಸಲಾಯಿತು ಮತ್ತು ಬದಲಾಗಿ ಪ್ಯಾರಾಚೂಟ್ ಮಾಡಲಾದ ಅಭ್ಯರ್ಥಿಗಳಿಗೆ ನೇರವಾಗಿ ಟಿಕೆಟ್ ಅನ್ನು ನೀಡಲಾಯಿತು. ಟಿಕೆಟ್ ನಿರಾಕರಣೆ ಬಗ್ಗೆ ಅತೃಪ್ತ ಕಾರ್ಯಕರ್ತರು ಗದ್ದಲವನ್ನು ಸೃಷ್ಟಿಸಿದ್ರು. ಇದನ್ನ ಪ್ರಶಾಂತ್ ಕಿಶೋರ್ ಕುಟುಂಬದ ವಿಷಯ ಅಂತ ಬಣ್ಣಿಸಿದ್ರು. ಆದ್ರೆ ಇದು ಸಂಸ್ಥೆಯಲ್ಲಿ ಬಿರುಕುಗಳಿಗೆ ಕಾರಣವಾಗಿತ್ತು. ಮಾಜಿ IPS ಅಧಿಕಾರಿ ಆನಂದ್ ಮಿಶ್ರಾ ಅವರಂತ ಕೆಲವು ಪ್ರಮುಖ ವ್ಯಕ್ತಿಗಳು ಸಹ ಆಂತರಿಕ ಸಮಸ್ಯೆಗಳನ್ನ ತೋರಿಸುತ್ತಾ ಪಕ್ಷವನ್ನ ತೊರೆದಿದ್ರು. ಇನ್ನೊಂದು ಕಾರಣ ಏನಂದ್ರೆ, ಜಾತಿ ಸಮೀಕರಣಗಳನ್ನ ಸವಾಲು ಮಾಡುವಲ್ಲಿ ಇವರು ವಿಫಲತೆಯಾದ್ರು. ಯಾಕಂದ್ರೆ ಬಿಹಾರದ ರಾಜಕೀಯವು ಬಲವಾದ ಜಾತಿ ಮತ್ತು ಧಾರ್ಮಿಕ ಹೊಂದಾಣಿಕೆಯನ್ನ ಆಧರಿಸಿದೆ. ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದಂತ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಜನ್ ಸ್ವರಾಜ್ ಈ ಸ್ಥಾಪಿತ ವ್ಯವಸ್ಥೆಯನ್ನ ಸವಾಲು ಮಾಡಲು ಪ್ರಯತ್ನಿಸಿದ್ರು. ಜಾತಿ ಹೊಂದಾಣಿಕೆಯಿಂದ ಬದ್ಧರಾದ ಮತದಾರರು, ವಿಶೇಷವಾಗಿ ಮುಸ್ಲಿಮರು ಮತ್ತು ಇತರ ಕೆಲವು ಸಮುದಾಯಗಳು ಜನ್ ಸ್ವರಾಜ್ಗೆ ಮತವನ್ನ ಹಾಕುವ ಬದಲು ಮಹಾ ಮೈತ್ರಿಕೂಟ ಅಂದ್ರೆ RJD ಮತ್ತು ಕಾಂಗ್ರೆಸ್ ಅವರ ಆ ಪಕ್ಷಗಳಿಗೆ ಆರಿಸಿಕೊಂಡ್ರು. ಯಾಕೆಂದ್ರೆ ಅವರು ಅದನ್ನ ಸುರಕ್ಷಿತ ಆಯ್ಕೆ ಅಂತ ಪರಿಗಣಿಸಿದ್ರು. ಬಿಜೆಪಿಯನ್ನ ಸೋಲಿಸುವುದು ಅವರ ಪ್ರಾಥಮಿಕ ಗುರಿಯಾಗಿದೆ. ಜಾತಿ ಕ್ರೋಢೀಕರಣದ ಹಿನ್ನೆಲೆ ಹೊಸ ರಾಜಕೀಯದ ಕಲ್ಪನೆ ಉಳಿಯಲು ಅಲ್ಲಿ ಪ್ರಶಾಂತ್ ಕಿಶೋರ್ ವಿಫಲರಾದರು. ಇದರ ಜೊತೆಗೆ ವಿರೋಧ ಪಕ್ಷಗಳು ಮತ್ತು ಹೊಸ ಅಭ್ಯರ್ಥಿಗಳಿಂದ ಸಾಕಷ್ಟು ಒತ್ತಡ ಕೂಡ ಬಂದಿದೆ. ಜನ್ ಸ್ವರಾಜ್ ಪಕ್ಷದ ಅಭ್ಯರ್ಥಿಗಳು ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಿಸುವಲ್ಲಿ
ಅಭ್ಯರ್ಥಿಗಳನ್ನ ಏನ್ ಘೋಷಿಸಿದ್ರು ಅವ್ರನ್ನ ಬೆದರಿಸುವುದಾಗ್ಲಿ ಅಥವಾ ಹೆದರಿಸುವುದಾಗ್ಲಿ ಈ ಹೊಸ ರಾಜಕೀಯ ಪಕ್ಷದ ಮುಖಂಡಗಳಿಗೆ ಮಾಡಿದ್ರು. ಇದು ಕೂಡ ಪ್ರಶಾಂತ್ ಕಿಶೋರ್ ಅವರ ಸೋಲಿಗೆ ಪ್ರಮುಖ ಕಾರಣವಾಯಿತು. ಕೆಲವೊಂದಿಷ್ಟು ಕಡೆಗಳಲ್ಲಿ ಆಮಿಷಗಳನ್ನ ಒಡ್ಡುವ ಮೂಲಕ ಈ ಪಕ್ಷದ ನಾಮಪತ್ರಗಳನ್ನ ಹಿಂತೆಗೆದುಕೊಂಡ್ರು ಈ ಪಕ್ಷದ ಅಭ್ಯರ್ಥಿ. ಇದು ಕೂಡ ಪ್ರಶಾಂತ್ ಕಿಶೋರ್ ಅವರ ಬ್ರ್ಯಾಂಡ್ ಇಮೇಜ್ ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದ ಕಾರಣ ಅಲ್ಲಿಯೂ ಕೂಡ ಇವರು ವಿಫಲರಾದ್ರು. ಯಾಕಂದ್ರೆ ಹೊಸ ಸವಾಲುಗಳು ಯಶಸ್ವಿಯಾಗಿ ಅವರು ನಿವಾರಣೆ ಮಾಡುವಲ್ಲಿ ವಿಫಲರಾದ್ರು. ಪ್ರಜಾಪ್ರಭುತ್ವದ ಕೊಲೆ ಅಂತ ಕೆಲವರು ಹೇಳಿದ್ರು. ಆದ್ರೆ ಇದು ಪಕ್ಷದ ಚುನಾವಣಾ ಕಾರ್ಯಕ್ಷಮತೆಯ ಮೇಲೆ ನೇರವಾಗಿ ಪರಿಣಾಮ ಬೀರಿತು. ಇದ್ರ ಜೊತೆಗೇನೆ ಪ್ರಶಾಂತ್ ಕಿಶೋರ್ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಲಿಲ್ಲ. ಯಾಕಂದ್ರೆ ಪಕ್ಷದ ಅತಿ ದೊಡ್ಡ ಬ್ರ್ಯಾಂಡ್ ಮತ್ತು ಮುಖವಾಗಿದ್ರು ಸಹ ಪ್ರಶಾಂತ್ ಕಿಶೋರ್ ಸ್ವತಃ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ. ಅವರು ಈ ನಿರ್ಧಾರವನ್ನ ರಾಜಕೀಯ ತಂತ್ರವಾಗಿ ಅಲ್ಲ, ಆದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ತೆಗೆದುಕೊಂಡಿದ್ರು. ಅವರು ಸ್ಪರ್ಧಿಸದಿರಲು ಅವರ ನಿರ್ಧಾರವು ಪಕ್ಷದ ಯಶಸ್ಸು ಮತ್ತು ವೈಯಕ್ತಿಕ ವಿಶ್ವಾಸಾರ್ಹತೆಯ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಆದರೆ ಅದನ್ನ ನಿವಾರಿಸುವಲ್ಲಿ ಅವರು ವಿಫಲರಾದರು. ಹಾಗಾಗಿ ಇವೆಲ್ಲವುಗಳು ಕೂಡ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷದ ಸೋಲಿಗೆ ಪ್ರಮುಖ ಕಾರಣಗಳಾಗಿವೆ.